ಎಲ್ಲರಿಗೂ ನಮಸ್ತೆ. ಇದು ಗೆಜ್ಜಲ್ಗೆರೆ ಅಂತ ಮದ್ದೂರು ತಾಲೂಕಲ್ಲಿ ಒಂದು ಗ್ರಾಮ. ಇಲ್ಲಿ ಸರ್ಕಾರಿ ಶಾಲೆ ಇದೆ. ಒಂದು 3ನೇ ಕ್ಲಾಸ್ 4ನೇ ಕ್ಲಾಸ್ ಮಕ್ಕಳು ಸೇರಿಸಿ 3, 4, 5ನೇ ಕ್ಲಾಸ್ ಮಕ್ಕಳು ಸೇರಿಸಿ ಒಂದು 25 ಮಕ್ಕಳೇನೋ ಇಲ್ಲಿದ್ದಾರೆ. ಮತ್ತೆ ಈ ವರ್ಷ ನವೋದಯ ಎಕ್ಸಾಮ್ ನಡೆದಿದೆ. 5ನೇ ಕ್ಲಾಸ್ ಮಕ್ಕಳು ಎಷ್ಟಿದ್ದೀರಪ್ಪ? 15. 5ನೇ ಕ್ಲಾಸ್ ಮಕ್ಕಳು ಸುಮಾರು 15 ಮಕ್ಕಳು ಇದ್ದಾರೆ. ಒಬ್ರು ನವೋದಯ ಎಕ್ಸಾಮ್ ಬರ್ತಿಲ್ಲ. ಆಯ್ತಾ? 5ನೇ ಕ್ಲಾಸ್ ಮಕ್ಕಳು ಇಮ್ಯಾಜಿನ್ ಮಾಡ್ಕೊಳ್ಳಿ, 15 ಮಕ್ಕಳಿದ್ದಾರೆ. ಮತ್ತೆ ಟೀಚರ್ ಹೇಳಿದ್ದಾರೆ ಈ ತರ ನವೋದಯ ಎಕ್ಸಾಮ್ ಇದೆ ಎಲ್ಲ ಕಟ್ಟಿ ಅಂದ್ಬಿಟ್ಟು. ಒಂದು ಮಗುನು ನವೋದಯ ಎಕ್ಸಾಮ್ ಬರ್ತಿಲ್ಲ. ಏನಕ್ಕೆ ಅಂದ್ರೆ ಮೇನ್ ಪೇರೆಂಟ್ಸ್ಗೆ ಅವೇರ್ನೆಸ್ ಕೊರತೆ ಇದೆ, ತಿಳುವಳಿಕೆ ಕೊರತೆ ಇದೆ. ಎರಡನೇದು ಏನು ಅಂದ್ರೆ ಕೋಚಿಂಗ್ ಸೆಂಟರ್ ಕಳಿಸ್ಬೇಕಲ್ಲ. ಇಲ್ಲಿಂದ ಕೋಚಿಂಗ್ ಸೆಂಟರ್ ಮದ್ದೂರ್ಗೆ ಹೋಗ್ಬೇಕು, ಇಲ್ಲ ಮಂಡ್ಯಗೆ ಹೋಗ್ಬೇಕು. ಮತ್ತೆ ಕೋಚಿಂಗ್ ಸೆಂಟರ್ ಫೀಸ್ 10 ರಿಂದ 15 ಸಾವಿರ ಇರುತ್ತೆ. ಮತ್ತೆ ಅದಕ್ಕಿಂತ ಜಾಸ್ತಿ ಖರ್ಚು ಬರೋದು ಇವ್ರಿಗೆ ಪೆಟ್ರೋಲ್ ಚಾರ್ಜ್ಗೆ. ಇಲ್ಲಿಂದ ಕೋಚಿಂಗ್ ಸೆಂಟರ್ ಕರ್ಕೊಂಡು ಹೋಗೋದು ಬರೋದು, ಮತ್ತೆ ಇವ್ರ ಜೊತೆ ಕರ್ಕೊಂಡು ಹೋಗೋಕೆ ಒಬ್ರು ಒಂದು ಆಳು, ಕರ್ಕೊಂಡು ಬರೋಕೆ ಇನ್ನೊಬ್ರು ಒಂದು ಆಳು, ಇಲ್ಲ 1.5 ಗಂಟೆ ಅಲ್ಲಿ ಕೂತ್ಕೋಬೇಕಾಗತ್ತೆ. ಈ ರೀತಿ ಸಮಸ್ಯೆ ಇರೋದ್ರಿಂದ 15 ಮಕ್ಕಳು ಒಬ್ರು ನವೋದಯ ಎಕ್ಸಾಮ್ ಬರ್ದಿಲ್ಲ ಮಕ್ಕಳು. ಸೊ ಅದಕ್ಕೆ ಈ ಮಕ್ಕಳಿಗೆಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ, ಮತ್ತೆ ಇವ್ರ ಪೇರೆಂಟ್ಸ್ಗೆಲ್ಲ ಈ ಮೂಲಕ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ರೀತಿ ಮಕ್ಕಳಿಗೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಏನ್ಬಿಟ್ಟು ನಾನು ನವೋದಯದಲ್ಲಿ ಆನ್ಲೈನ್ ಕೋಚಿಂಗ್ ಮಾಡಿದ್ವಿ. ಕಂಪ್ಲೀಟ್ ನವೋದಯ ಸಿಲೆಬಸ್ ಯೂಟ್ಯೂಬ್ ಅಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. 50 ಮಾಡೆಲ್ ಪೇಪರ್ ಮಾಡಿದ್ದೀನಿ. ಇನ್ನು 5 ಅಲ್ಲ 10 ವರ್ಷ ಬಿಟ್ಟರು ಬೇರೆ ಕಡೆಯಿಂದ ಕ್ವಶನ್ ಬರಲ್ಲ. ಆಯ್ತಾ? ಇದಕ್ಕೆ ನವೋದಯ ಎಕ್ಸಾಮ್ ಇದು ಕಲ್ತ್ರೆ ಮಕ್ಕಳು, ಗ್ರಾಮೀಣ ಮಕ್ಕಳು, ಕನ್ನಡ ಮೀಡಿಯಂ ಮಕ್ಕಳು ಏನಾರ ವಿಡಿಯೋ ನಂಬರ್ 1 ಇಂದ ವಿಡಿಯೋ ನಂಬರ್ 11 ವರ್ಗೆ ಏನಾರ ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ, ಕನ್ನಡ ಮೀಡಿಯಂ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಮಕ್ಕಳು ಆಗ್ತಾರೆ, ಇಂಗ್ಲಿಷ್ ಮೀಡಿಯಂ ಮಕ್ಕಳು ಮ್ಯಾಥ್ಸ್ ಅಲ್ಲಿ ಮಾಸ್ಟರ್ ಪೀಸ್ ಆಗ್ತಾರೆ. ಆ ರೀತಿ ಪಾಠ 2 ಲ್ಯಾಂಗ್ವೇಜ್ ಸಿಸ್ಟಮ್ ಅಲ್ಲಿ ಮಾಡಿರೋದು. ಅದಕ್ಕೋಸ್ಕರ ಮಕ್ಕಳು 1 ರೂಪಾಯಿ ಫೀಸ್ ಕಟ್ಟೋಷ್ಟಿಲ್ಲ ಈ ನವೋದಯ ಕೋಚಿಂಗ್ಗೆ. ಏನಕ್ಕೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋನು ಲಾಕ್ ಮಾಡಿಲ್ಲ ಮಕ್ಕಳು. ಅಲ್ಲಿ PDF ನೋಟ್ಸ್ ಇದೆ, ಪ್ರತಿಯೊಂದು ವಿಡಿಯೋ ಕೆಳಗಡೆ PDF ನೋಟ್ಸ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಎಲ್ಲಿ ಬೇಕಾದ್ರೂ ಜೆರಾಕ್ಸ್ ತಗೋಬಹುದು. ಮಕ್ಕಳು ಎಲ್ಲಿ ಬೇಕಾದ್ರೂ ಜೆರಾಕ್ಸ್ ತಗೊಂಡು ವಿಡಿಯೋ ನಂಬರ್ 1, ಬುಕ್ ನಂಬರ್ 1 ಇಟ್ಕೊಂಡು ಒಂದ್ ಕಡೆಯಿಂದ ಪ್ರಾಕ್ಟೀಸ್ ಮಾಡ್ಕೊ ಬಂದ್ರೆ ನವೋದಯ ಎಕ್ಸಾಮ್ ಬರೀಬಹುದು. ಕೇಳಿಸ್ತಾ ಇದೆಯಾ? ಸೈನಿಕ್ ಸ್ಕೂಲ್ ಎಕ್ಸಾಮ್ ಬರೀಬಹುದು, ಮೊರಾರ್ಜಿ ಎಕ್ಸಾಮ್ ಬರೀಬಹುದು, ಆದರ್ಶ ಎಕ್ಸಾಮ್ ಬರೀಬಹುದು. ಅರ್ಥ ಆಗ್ತಾ ಇದೆಯಾ? ಇದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರಲೇಬೇಕು ನೀವು. ಇದು ರಾಷ್ಟ್ರ ಮಟ್ಟದ ಮೊದಲ ಸ್ಪರ್ಧಾತ್ಮಕ ಪರೀಕ್ಷೆ. ಆಯ್ತಾ? UPSC ಎಕ್ಸಾಮ್ ಎಲ್ಲ ಕೇಳಿರ್ತೀರ ನೀವು. IAS ಅಧಿಕಾರಿ, IPS ಅಧಿಕಾರಿ ಎಲ್ಲ ಕಾರಲ್ಲಿ ಬರ್ತಾ ಇರ್ತಲ್ಲ, ಕೆಂಪು ಸೈರನ್ ಹಾಕೊಂಡು. ಆಯ್ತಾ? ಆ ರೀತಿ ಆಗ್ಬೇಕು ಅಂದ್ರೆ ನೀವೆಲ್ಲ ನವೋದಯ ಎಕ್ಸಾಮ್ ಬರೀಬೇಕು. ನವೋದಯ ಎಕ್ಸಾಮ್ ಬರ್ದು ಈಗಿನಿಂದ ಪ್ರಿಪರೇಷನ್ ಶುರು ಮಾಡ್ಬೇಕು. ಅರ್ಥ ಆಗ್ತಾ ಇದೆಯಾ? ಟೀಚರ್ ಕಾಂಟ್ಯಾಕ್ಟ್ ಮಾಡಿ, ಅವರೆಲ್ಲ ನಿಮ್ಗೆ ಮೊಬೈಲ್ ನಂಬರ್ ಕೊಡ್ತಾರೆ. ಜಸ್ಟ್ ಆಯ್ ಅಂತ ಮೆಸೇಜ್ ಮಾಡಿ, ನನ್ನ ನಂಬರ್ಗೆ ಬೋರ್ಡ್ ಮೇಲೆ ಬರೀತೀನಿ. ಆಯ್ ಅಂತ ಮೆಸೇಜ್ ಮಾಡಿ PDF ನೋಟ್ಸ್ ಎಲ್ಲ ಕಳ್ಸಿಕೊಡ್ತೀನಿ. ಎಲ್ಲಿ ಬೇಕಲ್ಲಿ ಪ್ರಿಂಟ್ಔಟ್ ತಗೊಳ್ಳಿ. ಎಲ್ಲರೂ ಪ್ರಿಂಟ್ಔಟ್ ತಗೋಬೇಕು. ಪ್ರಿಂಟ್ಔಟ್ ತಗೊಂಡು ವಿಡಿಯೋ ಲಿಂಕ್ ಕಳಿಸ್ತೀನಿ ಅಂತ ಒಂದ್ ಕಡೆಯಿಂದ ನೋಡ್ಕೋಬೇಕು. ಆಯ್ತಾ? ಒಂದ್ ಕಡೆಯಿಂದ ನೋಡ್ಕೋಬೇಕು. ಬೆಳಿಗ್ಗೆ 1.5 ಗಂಟೆ, ಸಾಯಂಕಾಲ 1.5 ಗಂಟೆ ಕೂತ್ಕೊಂಡು ಮನೇಲೆ ಪ್ರಾಕ್ಟೀಸ್ ಮಾಡಿ. ನವೋದಯನೂ ಪಾಸ್ ಆಗ್ಬೋದು, ಸೈನಿಕೂ ಪಾಸ್ ಆಗ್ಬೋದು. ಅದೇ ನೀಟಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ನೀವು ಪ್ರತಿಯೊಂದಕ್ಕೆ ಒಂದು ಲೆಕ್ಕ ಅರ್ಥ ಆದ್ಮೇಲೆ ಸೆಕೆಂಡ್ ಪ್ರಾಬ್ಲಮ್ ಹೋಗ್ಬೇಕು, ಸೆಕೆಂಡ್ ಅರ್ಥ ಆದ್ಮೇಲೆ 3ನೇ ಪ್ರಾಬ್ಲಮ್ ಹೋಗ್ಬೇಕು. ಆ ರೀತಿ ಪ್ರಾಕ್ಟೀಸ್ ಮಾಡಿ ನಿಮ್ಗೆ ನಿಮ್ಮ ಮನೇಲೆ ಕೂತ್ಕೊಂಡು, ಆಯ್ತಾ? ನಿಮ್ಮ ಮನೇಲೆ ಕೂತ್ಕೊಂಡು ನವೋದಯ ಕೋಚಿಂಗ್ ನಿಮ್ಮ ಮನೆಗೆ ಬಂದು ನಾನು ಪಾಠ ಮಾಡೋ ಸ್ಕಿಲ್ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? 1 ರೂಪಾಯಿ ಇದು ಕೊಡೋಷ್ಟಿಲ್ಲ, ಕೋಚಿಂಗ್ ಸೆಂಟರ್ ಕೊಡೋಷ್ಟಿಲ್ಲ, ಮನೆ ಬಿಟ್ಟು ಆಚೆ ಹೋಗೋಷ್ಟಿಲ್ಲ. ನಾನೇ ನಿಮ್ಮ ಮನೆಗೆ ಬಂದು ಪಾಠ ಮಾಡ್ತೀನಿ. ಮೊಬೈಲ್ ಇದ್ರೆ ಸಾಕು ನಿಮ್ ಕೈಲಿ. ಮಾಡ್ತೀರಾ? ಮಿಸ್ ಮಾಡದಂತ ಎಕ್ಸಾಮ್ ಬರೀಬೇಕು. ಒಬ್ರು ಮಿಸ್ ಆಗಬಾರ್ದು. ಅರ್ಥ ಆಗ್ತಾ ಇದೆಯಾ? ಆಯ್ತಾ? ಏನೇ ಇದ್ರು ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತೀನಿ. ಟೈಮ್ ನೋಡ್ಕೊಂಡು ರಿಪ್ಲೈ ಮಾಡ್ತೀನಿ. ಪ್ರತಿದಿನ ಮಾಡೋಕ್ಕಾಗಲ್ಲ, 100 ಫೋನ್ ಮೆಸೇಜ್ ಎಲ್ಲ ಬರ್ತಾ ಇರುತ್ತೆ. ಟೈಮ್ ನೋಡ್ಕೊಂಡು ಮಾಡ್ತೀನಿ. ಆಯ್ತಾ? ಏನಾದ್ರು ಹೆಚ್ಚಿನ ಮಾಹಿತಿ ಅಂದ್ರೆ ಟೀಚರ್ ಹೇಳ್ತಾರೆ. ಟೀಚರ್ ಹೇಳಿದಾಗ ನೀವು ಅಲರ್ಟ್ ಆಗಿ ಹೋಗಿ 15 ದಿನ 20 ದಿನ ಗ್ಯಾಪ್ ಇರ್ತವೆ, ಹೋಗಿ ಎಲ್ಲ ಇದು ಮಾಡ್ಕೋಬೇಕು. ನವೋದಯ ಎಕ್ಸಾಮ್ ಬರಬೇಕು. ಅದ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಈಗಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಅದಾಗ್ತದೆಯಾ? ಮಾಡ್ತೀರಾ? ಸರಿ, ಸಿಗ್ತೀನಿ. ಬಾಯ್.